Yes, hello my dear Karnataka Pharma champions. Welcome back to KPC classes. Yes, today in this video we are going to discuss about one more pharmacist job recruitment notifications, that is in nuclear fuel complex. Nuclear fuel complex nalli this is comes under Department of Atomic Energy. Okay, ಇದು ಕೂಡ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಬರ್ತಕ್ಕಂತಹ ಒಂದು ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ, ಸ್ಪೆಷಲಿ ನ್ಯೂಕ್ಲಿಯರ್ ಫ್ಯೂಯಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ನ್ಯೂಕ್ಲಿಯರ್ ಫ್ಯೂಯಲ್ ಕಾಂಪ್ಲೆಕ್ಸ್ ಅಂದ್ರೆ ಲೈಕ್ ಇವಾಗ ನ್ಯೂಕ್ಲಿಯರ್ ಬಾಂಬ್ಸ್ ಇವೇನೆಲ್ಲ ರೆಡಿ ಮಾಡ್ತಾರಲ್ಲ, ಸೊ ಅದಕ್ಕೆ ಬೇಕಾಗಿರ್ತಕ್ಕಂತಹ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಲೈಕ್ ಯುರೋನಿಯಂ, ಜಿಕೋನಿಯಂ, ಈಗಿರ್ತಕ್ಕಂತಹ ಒಂದು ರಾ ಮೆಟೀರಿಯಲ್ಸ್ ರೆಡಿ ಮಾಡ್ತಕ್ಕಂಥ ಇಂಡಸ್ಟ್ರೀಸ್. ಓಕೆ, ಸೊ ಇಂಡಸ್ಟ್ರೀಸ್ ನಲ್ಲಿ ಬೇರೆ ಬೇರೆ ಒಂದು ಪೋಸ್ಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ರಿಲೀಸ್ ಆಗಿತ್ತು. ಆಕ್ಚುಲಿ as you can see here, actually these notifications were released in the month of ಮಾರ್ಚ್ ನಲ್ಲಿನೇ ರಿಲೀಸ್ ಆಗಿತ್ತು. ಆಸ್ ಯು ಕ್ಯಾನ್ ಸಿ ಹಿಯರ್. ಓಕೆ, ಮಾರ್ಚ್ ಅಲ್ಲಿ ರಿಲೀಸ್ ಆಗಿತ್ತು ಅಂಡ್ ಕ್ಲೋಸಿಂಗ್ ಡೇಟ್ ಬಂದು ಕೂಡ ಏಪ್ರಿಲ್ 18th ಗೆ ಕ್ಲೋಸಿಂಗ್ ಡೇಟ್ ಇತ್ತು ಅಪ್ಲಿಕೇಶನ್. ಓಕೆ, ಸೊ ದಟ್ ಟೈಮ್ ಹಿಯರ್ ಆಸ್ ಯು ಕ್ಯಾನ್ ಸಿ ಹಿಯರ್ ಡೀಟೇಲ್ ಆಫ್ ಪೋಸ್ಟ್ ಫಾರ್ಮಸಿಸ್ಟ್ ನೋಟಿಫಿಕೇಶನ್ಸ್ ಬಂದ್ಬಿಟ್ಟು ಫಾರ್ ಫಾರ್ಮಸಿಸ್ಟ್ ಪೋಸ್ಟ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು ಫಾರ್ಮಸಿಸ್ಟ್ ಒನ್ ಪೋಸ್ಟ್ ಇತ್ತು. ಓಕೆ, ಓನ್ಲಿ ಒನ್ ಪೋಸ್ಟ್. ಬಟ್ ಇದು ಏನಾಗಿದೆ, ರಿವೈಸ್ ಮಾಡ್ಕೊಂಡಿದ್ದಾರೆ, ಆಡ್ ಅಂಡ್ ಮಾಡ್ಕೊಂಡಿದ್ದಾರೆ. ಓಕೆ, ಸಮ್ ಪೋಸ್ಟ್ ಅನ್ನ ಅಡಿಷನಲಿ ಆಡ್ ಮಾಡ್ಕೊಂಡು, ಸೊ ಅಗೇನ್ ದೇ ಗಿವನ್ ಎಕ್ಸ್ಟೆಂಡೆಡ್ ಟೈಮ್ ಪೀರಿಯಡ್ ಫಾರ್ ಅಪ್ಲಿಕೇಶನ್. ಓಕೆ, ಸೊ ದೇ ಎಕ್ಸ್ಟೆಂಡೆಡ್ ಟೈಮ್ ಪೀರಿಯಡ್ ಫಾರ್ ಅಪ್ಲಿಕೇಶನ್, ಒಂದು ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂಡ್ ಪೋಸ್ಟ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ನೋಡ್ತಾ ಹೋಗೋಣ ಅಡೆಂಡಮ್ ಅಲ್ಲಿ ಏನಿದೆ ಅಂತ. ಯು ಕ್ಯಾನ್ ಸಿ ಹಿಯರ್ ಅಡೆಂಡಮ್ ನೋಟಿಫಿಕೇಶನ್. ಓಕೆ, consequent on increase in the number of posts to be recruited against advertisement employment news various newspaper. Okay, so ಇಲ್ಲಿ ನೋಡಬಹುದು ನೀವು ನಂಬರ್ ಆಫ್ ವ್ಯಾಕೆನ್ಸೀಸ್ ಫಾರ್ ಫಾರ್ಮಸಿಸ್ಟ್ ಪೋಸ್ಟ್. ಓಕೆ, ಸೊ ಫಸ್ಟ್ ಒನ್ ಪೋಸ್ಟ್ ಇತ್ತು, ಇವಾಗ ಇನ್ಕ್ರೀಸ್ ಮಾಡಿಬಿಟ್ಟು 3 ಪೋಸ್ಟ್ ಮಾಡಿದ್ದಾರೆ. ಓಕೆ, ಸೊ ಆಲ್ ದೋಸ್ 3 ಪೋಸ್ಟ್ ಆರ್ ಅನ್ರಿಸರ್ವ್ಡ್ ಓನ್ಲಿ. ಓಕೆ, ಸೊ ಅನ್ರಿಸರ್ವ್ಡ್ ನಲ್ಲಿ ಪ್ರತಿಯೊಬ್ಬರು ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಕೋಬಹುದು. OBC, SC, ST, EWS. ಓಕೆ, ಸೊ ಆಲ್ ಕ್ಯಾಂಡಿಡೇಟ್ಸ್ ದೇ ಆರ್ ಎಲಿಜಿಬಲ್ ಟು ಅಪ್ಲೈ ಅಂಡರ್ ಅನ್ರಿಸರ್ವ್ಡ್ ಪೋಸ್ಟ್. ಓಕೆ, ಸೊ ಟೋಟಲ್ 3 ಪೋಸ್ಟ್ ಇದೆ. ಸೊ ಸರ್ ಓನ್ಲಿ 3 ಪೋಸ್ಟ್ ಇದೆ, ನಮ್ದೆಲ್ಲ ಯಾವ ತರ ಆಗುತ್ತೆ ಸೆಲೆಕ್ಷನ್, ಕಾಂಪಿಟೇಷನ್ ಬಹಳ ಇರುತ್ತೆ ಅಂತ ಥಿಂಕಿಂಗ್ ಮಾಡಕ್ ಹೋಗ್ಬೇಡಿ. ನಿಮಗ್ ಬೇಕಾಗಿರೋದು ಒನ್ ಪೋಸ್ಟ್. ಸೊ ಆಸ್ ಆಲ್ರೆಡಿ ಸೇಡ್ 2026 ದಿಸ್ ಇಸ್ ಅ ಗೋಲ್ಡನ್ ಇಯರ್ ಫಾರ್ ಗವರ್ಮೆಂಟ್ ಜಾಬ್ ಅಪಾರ್ಚುನಿಟೀಸ್. ಸಿ ಅಂಡ್ 2026 ಸ್ಟಾರ್ಟಿಂಗ್ ಮಂತ್ ಇಂದ ನಿಮ್ಗೆ ಸಾಕಷ್ಟು ಒಂದು ಗವರ್ಮೆಂಟ್ ಜಾಬ್ ನೋಟಿಫಿಕೇಶನ್ ಬರೋದೆಲ್ಲ ಸ್ಟಾರ್ಟ್ ಆಗಿದೆ. ಆಸ್ ಯು ಕ್ಯಾನ್ ಟೇಕ್ ಸಿಪಾಯಿ ಫಾರ್ಮಸಿಸ್ಟ್ ನೋಟಿಫಿಕೇಶನ್ ರಿಲೀಸ್ ಆಯ್ತು, ಸಶಸ್ತ್ರ ಸೇನಾ ಬಲ ಫಾರ್ಮಸಿಸ್ಟ್ ನೋಟಿಫಿಕೇಶನ್ ರಿಲೀಸ್ ಆಯ್ತು. ಅದಾದ ನಂತರ ನಾರ್ತನ್ ಕೋಲ್ ಫೀಲ್ಡ್ ಲಿಮಿಟೆಡ್ ಕಡೆಯಿಂದ ಫಾರ್ಮಸಿಸ್ಟ್ ನೋಟಿಫಿಕೇಶನ್ ರಿಲೀಸ್ ಆಯ್ತು. ಇವಾಗ ರೀಸೆಂಟ್ ಆಗಿ CGHS ಫಾರ್ಮಸಿಸ್ಟ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಅಂಡ್ ನ್ಯೂಕ್ಲಿಯರ್ ಫ್ಯೂಲ್ ಕಾಂಪ್ಲೆಕ್ಸ್ ಇದು ಒಂದು ಕೂಡ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಇನ್ನೂ ಸಾಕಷ್ಟು ಎಲ್ಲ ಬರೋದಿದೆ, ಬ್ಯಾಕ್ ಟು ಬ್ಯಾಕ್ ಎವ್ರಿ ಮಂತ್ ಬರೋ ಸ್ಟಾರ್ಟ್ ಆಗುತ್ತೆ. ಅಂಡ್ ಏಮ್ಸ್ ಅಂಡ್ ESIC ಫಾರ್ಮಸಿಸ್ಟ್ ಮೋರ್ ನಂಬರ್ ಆಫ್ ಒಂದು ನೋಟಿಫಿಕೇಶನ್ಸ್, ಮೋರ್ ನಂಬರ್ ಆಫ್ ವ್ಯಾಕೆನ್ಸೀಸ್ ರಿಲೀಸ್ ಆಗುತ್ತಿದೆ. ಮತ್ತೆ ರೈಲ್ವೆ ಫಾರ್ಮಸಿಸ್ಟ್ ನೋಟಿಫಿಕೇಶನ್ ಬರುತ್ತೆ, ಡ್ರಗ್ ಇನ್ಸ್ಪೆಕ್ಟರ್, ಕರ್ನಾಟಕ ಡ್ರಗ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಬರುತ್ತಿದೆ. ಸೊ ಪ್ಲೀಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಒನ್ ಪೋಸ್ಟ್ ಇದೆ ಅಂತ ನೆಗ್ಲಿಜೆನ್ಸ್ ಮಾಡೋದಕ್ಕೆ ಹೋಗಬೇಡಿ, ಬಿಕಾಸ್ ನಿಮಗೆ ಬೇಕಾಗಿರೋದು ಓನ್ಲಿ ಒನ್ ಪೋಸ್ಟ್. ಓಕೆ, ಸೊ ಇವಾಗ ಟೈಮ್ ಇದನ್ನ ರಿವೈಸ್ ಮಾಡಿಬಿಟ್ಟು ದ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಫಾರ್ ಫರ್ದರ್ ಪೀರಿಯಡ್ ಅಪ್ ಟು 2/5/2026. ಓಕೆ, May 2 ವರೆಗೂ ಕೂಡ ಈ ಒಂದು ಅಪ್ಲಿಕೇಶನ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, and however the crucial date for determine the upper age limit for post shall be 18/4/2026. Okay, so previously ಏನು ಇವಾಗ ಕಟ್ ಆಫ್ ಡೇಟ್ ಇತ್ತು 18/4/2026 ಒಳಗೆ ನಿಮ್ದು ಏಜ್ ಬಂದ್ಬಿಟ್ಟು 25 ಇರಬೇಕು. ಓಕೆ, ಸೊ ಒಂದ್ಸರಿ ನೋಟಿಫಿಕೇಶನ್ ಅಲ್ಲಿ ಪ್ರೀವಿಯಸ್ಲಿ ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಆಸ್ ಯು ಕ್ಯಾನ್ ಸಿ ಹಿಯರ್ ಫಾರ್ ಫಾರ್ಮಸಿಸ್ಟ್ ಪೋಸ್ಟ್ 29,200 ಬೇಸಿಕ್ ಪೇ ಸ್ಯಾಲರಿ ಇತ್ತು. 29,200 ಅದ್ರ ಜೊತೆಗೆ ಬೇರೆ ನಿಮ್ಗೆ ಅಡಿಷನಲಿ HRA, DA ಇವೆಲ್ಲ ಆಡ್ ಆಗ್ಬಿಟ್ಟು ಯು ವಿಲ್ ಗೆಟ್ ಅ ಸ್ಯಾಲರಿ ಅರೌಂಡ್ 55,000 to 60,000 ಸ್ಯಾಲರಿ ಸಿಗುತ್ತೆ ನಿಮ್ಗೆ. ಅಂಡ್ ನಿಮ್ಗೆ ಬಂದ್ಬಿಟ್ಟು 18 to 25 ಇಯರ್ಸ್ ಇದೆ. ಓಕೆ, ಅನ್ರಿಸರ್ವ್ ಕ್ಯಾಂಡಿಡೇಟ್ಸ್ ಕಂಪಲ್ಸರಿ 25 ಇಯರ್ಸ್ ಏಜ್ ಒಳಗೆ ಇರಬೇಕು ನಿಮ್ದು. ಓಕೆ, ಸೊ ಒನ್ ಡೇ ನಿಮ್ದು ಏನಾದ್ರು ಎಕ್ಸ್ಟ್ರಾ ಇದ್ರು ಕೂಡ ಕನ್ಸಿಡರ್ ಆಗೋದಿಲ್ಲ. ಅದು ಕೂಡ ಕಟ್ ಆಫ್ ಡೇಟ್ 18/4/2026 ಒಳಗೆ ನಿಮ್ದು ಏಜ್ ಬಂದ್ಬಿಟ್ಟು 25 ಒಳಗೆ ಇರಬೇಕು. ಓಕೆ, ಸೊ ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂಡರ್ ದಿಸ್ ಪೋಸ್ಟ್. ಓಕೆ, ಸೊ ಮತ್ತೆ ನೋಡೋದಾದ್ರೆ ಎಸ್ ಇದರಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಫಾರ್ ಫಾರ್ಮಸಿಸ್ಟ್ ಪೋಸ್ಟ್. ಓಕೆ, ಸೊ ಫಾರ್ ಫಾರ್ಮಸಿಸ್ಟ್ ಪೋಸ್ಟ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10+2 in diploma in pharmacy plus 3 months of training pharmacy. Okay, so compulsory D Pharma, only D Pharm candidates they are eligible. Along with that 3 months experience, 3 months experience certificate. Okay, so then only you are eligible to apply for this post. Sir, ಇದರಲ್ಲಿ B Pharm eligible ilva? No, B Pharm candidates they are not eligible to apply under this post. Only D Pharm candidates along with 3 months of experience. Okay,
ಎಸ್, ಸೊ ನಿಮ್ಗೆ ಮೆಥಡ್ ಆಫ್ ಸೆಲೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋಗೋಣ. ನಮ್ದು ಕೋರ್ಸ್ ಕೋಡ್ ಬಂದ್ಬಿಟ್ಟು 12605 12605 as you can see here. Yes, 12605 pharmacist course ಗೆ the process of selection involves 3 stages. Okay, so specially 3 stages ನಲ್ಲಿ ಬರುತ್ತೆ. ಫಸ್ಟ್ ಬಂದ್ಬಿಟ್ಟು ಪ್ರಿಲಿಮಿನರಿ ಟೆಸ್ಟ್, ಅಡ್ವಾನ್ಸ್ ಟೆಸ್ಟ್ ಅಂಡ್ ಸ್ಕಿಲ್ ಟೆಸ್ಟ್. ಓಕೆ, ಸೊ ಟೋಟಲ್ 3 ಸ್ಟೆಪ್ಸ್ ಫಾಲೋ ಆಗುತ್ತೆ ನಿಮಗೆ. ಸೊ ಫಸ್ಟ್ ಪ್ರಿಲಿಮಿನರಿ ಟೆಸ್ಟ್ ನಲ್ಲಿ ನಿಮಗೆ ಒಂದು ಟೆಸ್ಟ್ ನ ಕಂಡಕ್ಟ್ ಮಾಡ್ತಾರೆ. 50 MCQ ಇರುತ್ತೆ. ಓಕೆ, 50 MCQ ಅಂಡ್ ಈಚ್ ಕ್ವಶನ್ಸ್ ಕ್ಯಾರಿ 4 ಆಪ್ಷನ್ಸ್ ಇರುತ್ತೆ. 20 questions from mathematics, 20 questions from science and 10 questions from general awareness. Okay, so this is the exam pattern for preliminary test. Okay, total 50 questions irutte and 3 marks will be awarded for each correct answer and 1 marks will be deducted for each incorrect answer. Okay, so one question correct adre 3 marks means 150 marks total. Okay, so one ಏನಾದ್ರೂ ನಿಮ್ದು ರಾಂಗ್ ಆಯ್ತು ಅಂದ್ರೆ ಕ್ವಶನ್ you will deducted by -1 marks. Okay, so this is the exam pattern. ಅಂಡ್ ಇದರಲ್ಲಿ ಕಂಪಲ್ಸರಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಕಂಪಲ್ಸರಿ ಮೋರ್ ದೆನ್ 40 ತಗೊಳ್ಳೇಬೇಕು. ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಟು ಫಾರ್ ಸೆಕೆಂಡ್ ಟೆಸ್ಟ್. ಓಕೆ, ಅಡ್ವಾನ್ಸ್ ಟೆಸ್ಟ್ ಗೆ ಎಲಿಜಿಬಲ್ ಆಗ್ತೀರಿ. ಇನ್ನು ಅಡ್ವಾನ್ಸ್ ಟೆಸ್ಟ್ ಅಲ್ಲಿ ಏನಾಗುತ್ತೆ ನಿಮ್ಗೆ, ಇಟ್ ಇಸ್ ಆಲ್ಸೋ ಕಾಂಪ್ರೈಸ್ ಆಫ್ 50 MCQ ಇರುತ್ತೆ. ಬಟ್ ಇಲ್ಲಿ ಸಿಲೆಬಸ್ ಪ್ಯಾಟರ್ನ್ ಕೊಟ್ಟಿಲ್ಲ ನಿಮ್ಗೆ. ನೋಡೋಣ, ಫಸ್ಟ್ ಪ್ರಿಲಿಮಿನರಿ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಪ್ಯಾಟರ್ನ್ ಎಲ್ಲ ಕೊಡ್ತಾರೆ. ಮೋಸ್ಟ್ಲಿ ಇದರಲ್ಲಿ ಟೆಕ್ನಿಕಲ್ ಸಿಲೆಬಸ್ ಆಡ್ ಮಾಡಬಹುದು. ಓಕೆ, ಸೊ ಇದರಲ್ಲಿ ಕೂಡ ನಿಮ್ಗೆ ಸೇಮ್ 3 marks ಕೂಡ ಇರುತ್ತೆ ಫಾರ್ 1 ಕ್ವಶನ್ ಕರೆಕ್ಟ್ ಆದ್ರೆ. ಅಂಡ್ ರಾಂಗ್ ಆಯ್ತು ಅಂದ್ರೆ 1 marks ನಿಮ್ದು ಡಿಡಕ್ಷನ್ ಆಗುತ್ತೆ. ಅಂಡ್ ಇದರಲ್ಲಿ ಕೂಡ ಮಿನಿಮಮ್ ಕ್ವಾಲಿಫೈಡ್ ಮಾರ್ಕ್ಸ್ ಬಂದ್ಬಿಟ್ಟು ಜನರಲ್ ಮೆರಿಟ್ ಅವ್ರಿಗೆ ಮೋರ್ ದೆನ್ 30% ನ ನೀವು ಸೆಕ್ಯೂರ್ಡ್ ಮಾಡಲೇಬೇಕು. ಓಕೆ, ಸೊ ಲೆಸ್ ದೆನ್ 30 ಇತ್ತು ಅಂದ್ರೆ ಯು ವಿಲ್ ಬಿ ರಿಜೆಕ್ಟೆಡ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಎಕ್ಸಾಮ್ ಪ್ಯಾಟರ್ನ್. ಇದು ಒಂದ್ಸರಿ ನೋಡ್ಕೊಳ್ಳಿ. ಈ PDF ನ ನಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ. ಅಂಡ್ ಆಫ್ಟರ್ ದಟ್ ಸೆಕೆಂಡ್ ಅಡ್ವಾನ್ಸ್ ಟೆಸ್ಟ್ ಆದ್ಮೇಲೆ ನಿಮ್ಗೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಸೊ ಸ್ಕಿಲ್ ಟೆಸ್ಟ್ ಅಂದ್ರೆ ಏನು? ಸ್ಕಿಲ್ ಟೆಸ್ಟ್ ಮೀನ್ಸ್ ನಿಮ್ಗೆ ಬೇಸಿಕ್ ಡ್ರಗ್ಸ್ ನಾಲೆಜ್ ರಿಗಾರ್ಡಿಂಗ್ ವೈವಾ ಬೇಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ. ಲೈಕ್ ಪ್ಯಾರಾಸೆಟಮಾಲ್ ಯಾವ್ದಕ್ಕೆ ಯೂಸ್ ಆಗುತ್ತೆ, ಅಂಡ್ ಆಸಿಕ್ಲೋಫಿನಾಕ್, ಡೈಕ್ಲೋಫಿನಾಕ್, ಪೇನ್ ಕಿಲ್ಲರ್ ಟೈಮ್ ನಲ್ಲಿ ಯಾವ್ದು ಕೊಡ್ತೀರಾ. ಓಕೆ, ಸೊ ಯಾವುದೇ ಒಂದು ಡಿಸೀಸ್ ಕಂಡೀಷನ್ ಅದಕ್ಕೆ ಯಾವ ಟ್ರೀಟ್ಮೆಂಟ್ ನ ಕೊಡ್ತೀರಾ, ಯಾವ ರೀತಿ ಕೊಡ್ತೀರಾ ಅಂತ ಒಂದು ಈ ರೀತಿ ನಿಮ್ಗೆ ವೈವಾ ಬೇಸ್ ಸ್ಕಿಲ್ ಟೆಸ್ಟ್ ನ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ರಿಲ್ಯಾಕ್ಸೇಷನ್. ಆಕ್ಚುಲಿ ನಮಗೆ ಫಾರ್ಮಸಿಸ್ಟ್ ನಲ್ಲಿ ಓನ್ಲಿ ಅನ್ರಿಸರ್ವ್ಡ್ ಇರೋದ್ರಿಂದ ಸೊ ಏಜ್ ರಿಲ್ಯಾಕ್ಸೇಷನ್ ಏನು ಅಪ್ಲೈ ಮಾಡೋಕೆ ಬರೋದಿಲ್ಲ. ಅಂಡ್ ಹೌ ಟು ಅಪ್ಲೈ. ಓಕೆ, ಸೊ ಯಾವ ರೀತಿ ಅಪ್ಲಿಕೇಶನ್ ನಾವು ಫಿಲ್ ಮಾಡಬೇಕು ಪ್ರತಿಯೊಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. NFC ಅಂತ ಒಂದು ವೆಬ್ಸೈಟ್ ಇದೆ, www.nfc.government.in ಅಂತ. ಓಕೆ, ಸೊ ಆ ವೆಬ್ಸೈಟ್ ನಾವು ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಂತ ಕೊಟ್ಟಿದ್ದಾರೆ. 10th ಸರ್ಟಿಫಿಕೇಟ್, PUC ಸರ್ಟಿಫಿಕೇಟ್, ಓಕೆ, ಡಿಗ್ರಿ ಆರ್ ಡಿಪ್ಲೊಮಾ ಸರ್ಟಿಫಿಕೇಟ್, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮೀನ್ಸ್ ನಿಮ್ದು ಫಾರ್ಮಸಿಸ್ಟ್ ರಿಜಿಸ್ಟ್ರೇಷನ್ ಇರುತ್ತಲ್ಲ ಅದು. ಅಂಡ್ ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಟ್ರೈನಿಂಗ್ ಸರ್ಟಿಫಿಕೇಟ್. ಓಕೆ, 3 months ಎಕ್ಸ್ಪೀರಿಯನ್ಸ್ ಟ್ರೈನಿಂಗ್ ಸರ್ಟಿಫಿಕೇಟ್. ಓಕೆ, ಅಪ್ಲಿಕೇಶನ್ ಫೀ ಪೇಮೆಂಟ್, ಫೋಟೋ ಅಂಡ್ ಸಿಗ್ನೇಚರ್. ಓಕೆ, ಸೊ ದೀಸ್ ಆರ್ ಆಲ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಡ್ಯೂರಿಂಗ್ ಫಿಲ್ಲಿಂಗ್ ಅಪ್ಲಿಕೇಶನ್ ಫಾರ್ಮ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಜಾಬ್ ನೋಟಿಫಿಕೇಶನ್. ಅಂಡ್ ನಿಮ್ಗೆ ನೋಡಬಹುದು, ನಿಮ್ಗೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಕೂಡ ಓನ್ಲಿ 100 rupees ಇದೆ. ಫಾರ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಓನ್ಲಿ 100 rupees ಪೇ ಮಾಡಬೇಕು. ಅಂಡ್ SC ST PWD ಅಂಡ್ ವುಮೆನ್ ಕ್ಯಾಂಡಿಡೇಟ್ ಕಂಪ್ಲೀಟ್ಲಿ ನಿಮಗೆ ಫ್ರೀ ಇರುತ್ತೆ. ಓಕೆ, ಸೊ ವುಮೆನ್ SC ST PWD ಕ್ಯಾಂಡಿಡೇಟ್ ಗೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ, ನೀವು ಅಪ್ಲೈ ಮಾಡ್ಕೋಬಹುದು. ಎಸ್, ದಿಸ್ ಇಸ್ ಅಬೌಟ್ ನೋಟಿಫಿಕೇಶನ್. ಅಂಡ್ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ನಿಮ್ಗೆ ಎಕ್ಸಾಮಿನೇಷನ್ ಸೆಂಟರ್ ಬಂದ್ಬಿಟ್ಟು ಟೆಂಟೇಟಿವ್ಲಿ ಹೈದರಾಬಾದ್, ತೆಲಂಗಾಣ, ಹೈದರಾಬಾದ್ ನಲ್ಲಿ ಇರುತ್ತೆ. ಮುಂಬೈ ಅಂಡ್ ರಾವತ್ಬಾತ ರಾಜಸ್ಥಾನ್ ನಲ್ಲಿ ಅಂಡ್ ಪಜಾಯ್ಕಲ್ ತಮಿಳ್ನಾಡು. ಓಕೆ, ಸೊ ಟೋಟಲ್ ನಿಮಗೆ 5 ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಿದ್ದಾರೆ. ಅಂಡ್ ನಿಮಗೆ ನಿಯರ್ ಬೈ ಆಗ್ತಕ್ಕಂಥದ್ದು ಸ್ಪೆಷಲಿ ಕರ್ನಾಟಕದವ್ರಿಗೆ ಹೈದರಾಬಾದ್ ಅಂಡ್ ಮಹಾರಾಷ್ಟ್ರ, ಮುಂಬೈ ನಿಯರ್ ಆಗುತ್ತೆ. ಸೊ ನೀವು ಚೂಸ್ ಮಾಡ್ಕೋಬಹುದು. ಓಕೆ, ಎಸ್, ದಿಸ್ ಇಸ್ ಅಬೌಟ್ ಕಂಪ್ಲೀಟ್ ನೋಟಿಫಿಕೇಶನ್. ನಿಮ್ಗೆ ಈ PDF ನ ನಮ್ಮ KPC ಕ್ಲಾಸಸ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ. ಅಂಡ್ ನಮ್ಮ KPC ಕ್ಲಾಸಸ್ ವಾಟ್ಸ್ಆಪ್ ಗ್ರೂಪ್ ನ ಜಾಯ್ನ್ ಆಗಿ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಸೊ ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.